ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟ್ರೀಮ್. ಇವಾಗ ಎದ್ದಿದ್ದೀನಿ. ಲೈಕ್ ಪ್ರಯಾಗ್ರಾಜಿಗೆ ನೆನ್ನೆ ನೈಟ್ 2:15 ರೀಚ್ ಆದ್ವಿ. ಸೊ ಇವಾಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದೀವಿ. 8 o'clock ಇವಾಗ. ತಿಂಡಿ ದಿನ ಹೊರಡಬೇಕು, ತಿಂಡಿ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟು ಅಯೋಧ್ಯ ದರ್ಶನಕ್ಕೆ ಹೊರಡ್ತೀವಿ. ಅಯೋಧ್ಯದಲ್ಲಿ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಕಾಶಿಲಿ ಹೊಲ್ಟು. ನಿನ್ನೆ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಅದು ಶಿವನ್ ಪ್ರಸಾದ ಅಂತೆ, ಬಾಂಗ್ ಲಸ್ಸಿ. ಸೊ ಟ್ರೈ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ತಲೆ ಪೇಯ್ನ್ ಬಂದಿತ್ತು. ಸೊ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಟೈಮಿಂದ ಪಕ್ಕಾ ಮಾಡೋಣ. ಕಮಾನ್ ಗೈಸ್, ಹೋಗಿ ತಿಂಡಿ ತಿನ್ಕೊಂಬರೋಣ. तो चलिए शुरू करते हैं ಗೈಸ್. ಇವಾಗ ಅಯೋಧ್ಯ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ, ನೀವು ನೋಡ್ಬೋದು. ಮುಂದೆ ಇವಾಗ ಇಲ್ಲಿಂದ 1 ಕಿಲೋಮೀಟರ್ ವಾಕು ನಡ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ದರ್ಶನ. ಅಲ್ಲಿ ಕಾಣಿಸ್ತಿದೆ ಗೋಪುರ, ತೋರಿಸ್ತೀನಿ ನೋಡಿ. ಗೈಸ್ ಅಲ್ಲಿ ಕಾಣಿಸ್ತೈತಲ್ಲ, ಅದೇ ಗೋಪುರ. ಚಪ್ಪಲಿ ಬಿಡಬೇಕು, ಚಪ್ಪಲಿ ಕೊಂಡ್ರೆ ಇದ್ದೇವೆ. ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಒಳಗೆ ಹೋಗೋಣ. ಹಿಂದೆ ಕಾಣಿಸ್ತಿದ್ದೆಲ್ಲ ಅದೆಲ್ಲ ರೀಸೆಂಟ್ ಆಗಿ ಬಿಲ್ಟ್ ಆಗಿರೋದು ಅಯೋಧ್ಯ ಟೈಮಲ್ಲಿ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಶ್ರೀರಾಮನ ದರ್ಶನ ಆಯಿತು. ಸೊ ಹೊರಟಿದ್ದೀವಿ. ಫುಲ್ ಅಂದರೆ ತುಂಬ ರಶ್ ಇತ್ತು. ಮತ್ತೆ ಒಂದು ಸತಿ ದರ್ಶನಕ್ಕೆ ಟ್ರೈ ಮಾಡಿದ್ವಿ. 1/2 hour ಕ್ಲೋಸ್ ಅಂತ ದೇವಸ್ಥಾನ. ಸೊ ಸ್ಲಿಪ್ಪರ್ಸ್ ಹಾಕೊಂಡು ಹೊರಟಿದ್ದೀವಿ. ನೆಕ್ಸ್ಟು ಇವಾಗ ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ಆಂಜನೇಯನ ದೇವಸ್ಥಾನ ದರ್ಶನಕ್ಕೆ ಹೊರಟಿದ್ದೀವಿ. ಅಲ್ಲಿ ಅಯೋಧ್ಯದಲ್ಲಿ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿ ಬರ್ತಿದ್ದಂಗೆ ಆಂಜನೇಯನ ದೇವಸ್ಥಾನ ಇದೆ. ಸೊ ಹನುಮಾನ್ ಟೆಂಪಲ್ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೊರಡೋದು. श्री गुरु चरण सरोज रज निज मन मुकुर सुधारी परनौ रघुवर विमल जसो जो दायक फलचारी बुद्धिहीन तनु जानिके सुमिरो पवन कुमार बल बुद्धि विद्या देव मोहि हरौ कलेश. ಇವಾಗ ಆಂಜನೇಯನ ದರ್ಶನ ಆಯಿತು. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಶಾಪಿಂಗ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಸೊ ನೆಕ್ಸ್ಟು ಎಲ್ಲಿಗೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಬೇರೆ ಟೆಂಪಲ್ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಕಾಶಿಗೆ ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಊಟಕ್ಕೆ ಹೊರಟಿದ್ದೀವಿ ರೂಮಲ್ಲಿ. ನಾನು ಹೋಗ್ತಾ ಇಲ್ಲ, ಸಂತೋಷ್ ಬ್ರೋನು ಹೋಗ್ತಾ ಇಲ್ಲ. ಬಟ್ ಶಶಾಂಕ್ ಸರ್ ಬಿಡ್ತಾ ಇಲ್ಲ, ಫೋರ್ಸ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಊಟಕ್ಕೆ ಬನ್ನಿ. तू समझा? हाँ नहीं तू समझा नहीं. ತಿನ್ನಬೇಕು, ಬದುಕು ಮಾಡಬೇಕು. ಬಟ್ ಸಂತೋಷ್ ಬ್ರೋ ಬರ್ತಾ ಇಲ್ಲ. ಹೇಳ್ಕೊಂಡು ಹೋಗ್ತಾ ಇದಾರೆ, ಬಿಡ್ತಾ ಇಲ್ಲ. ಮಲ್ದಾನ ಹೊಡೆದಿರ್ಸಿದ್ದಾರೆ. ಫಸ್ಟ್ ಊಟ, ಆಮೇಲೆ ನಿದ್ದೆ. ಶಶಾಂಕ್ ಸರಿ ಊಟಕ್ಕೆ ಫೋರ್ಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಸರಿ ಊಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಗೈಸ್, ಇವಾಗ ಬ್ರೇಕು. ಅಯೋಧ್ಯ ಮುಗಿಸ್ಕೊಂಡ್ಬಂದು ಇಲ್ಲಿ ಟೀ ಕಾಫಿ ನಿಲ್ಸಿದ್ದಾರೆ. ಸೊ ಟೀ ಕಾಫಿ ಕುಡ್ಕೊಂಡು ಇವಾಗ ಹೊರಡೋದು. ಸೊ ಹೊರಡ್ಮೇಲೆ ಪಕ್ಕದಲ್ಲಿ ಸೊ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಇವಾಗ. ಗೈಸ್, ಇವಾಗ ಟೀ ಕುಡ್ದಾಯ್ತು. ಇವಾಗ ಬಸ್ ಹತ್ಬಿಟ್ಟು ಬೇರೆ ಕಾಶಿಗೆ ಹೊರಡ್ತಿದ್ದೀವಿ. ನಾನು ನಿಹಾಲಣ್ಣ. ಸೊ ಕಾಶಿಗೆ ಹೋಗ್ಬಿಟ್ಟು ಸೊ ಗೈಸ್, ಇವಾಗ ಚಾಟ್ಸ್ ತಿನ್ನೋಕ್ಕೆ ಅಂತ ಹೊರಟಿದ್ದೀವಿ. ರೂಮಿಗೆ ಬಂದಿದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಕಾಶಿಲಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಹೋಗಿ ಏನು ಸಿಗುತ್ತೆ ಅಂತ ನೋಡೋಣ. 10 ಗಂಟೆ ಆಗಿದೆ. ಏನೇನು ಸಿಗುತ್ತೆ ಸ್ವಲ್ಪ ಟ್ರೈ ಮಾಡ್ಕೊಂಡು ತಿನ್ಕೊಂಬರೋಣ ಅಂತ ಬಂದಿದ್ದೀವಿ. ಸೊ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಹೊರಟಿದ್ದೀವಿ ತಿನ್ನೋಕ್ಕೆ. ನೋಡೋಣ, 10 ಗಂಟೆ ಆಗಿದೆ, ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಕಾಶಿ ಟ್ರಿಪ್ ಮಾತ್ರ ಹೆವಿ ಕ್ರೇಜಿ ಮಸ್ತಾಗಿತ್ತು. ಇವತ್ತಿಗೆ ಫೈನಲಿ ಕಂಪ್ಲೀಟ್ ಆಯಿತು ಎಲ್ಲ. ಸೊ ಎಲ್ಲ ಆಯಿತು. ಇವಾಗ ಮಾರ್ನಿಂಗ್ ಫ್ಲೈಟು 10:35 ಇದೆ. 3rd ಬ್ಯಾಚ್ಗೆ ಹಾಕಿದ್ದಾರೆ ನನ್ನ. ಸೊ ಹೋಗೋಣ, ಇವಾಗ ತಿನ್ಬಿಟ್ಟು ಏನಾದರೂ ಬರೋಣ. ಅಯೋಧ್ಯ ಎಲ್ಲ ಕ್ರೇಜಿ ಮಸ್ತಾಗಿತ್ತು ಮಾತ್ರ ಟ್ರಿಪ್ಪು. ಬಟ್ ಬಿಸಿಲು ಒಂದು ಸ್ವಲ್ಪ ಕಮ್ಮಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ಸ್ತಿತ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ನಿನ್ನ ಜನ್ಮಕ್ಕೆ ಹೋಗೋ. ಬಟ್ ಆಲ್ಸೋ ಓಕೆ ಮಾಡಿದ್ದೀವಿ, ಗ್ರೇಟ್ ಆಪ್ಷನ್. ಲೈಫಲ್ಲಿ ಬರ್ತೀವೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಬಟ್ ಬಂದಿದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೋಗ್ಬಿಟ್ಟು ಅನ್ಸುತ್ತೆ. ಸೊ ಗೈಸ್, ಇವಾಗ ಬೀಡ ತಿನ್ನಕ್ಕೆ ಬಂದಿದ್ದೀವೆಲ್ಲ, ನಾನು ಮತ್ತು ಅಮ್ಮ ಎಲ್ಲ. ಸೊ ಇವಾಗ ಬೀಡ ತಿನ್ಬಿಟ್ಟು ಹೊರಡೋಣ. ಮತ್ತೆ ಅದೇ ಸ್ಪಾಟು, ಒಂದ್ಸತಿ ಬೀಡ ತಿಂದಿದ್ವಲ್ಲ ನಿನ್ನೆ, ಅದೇ ಸ್ಪಾಟಿಗೆ ಮತ್ತೆ ಬಂದಿದ್ದೀವಿ, ಮತ್ತೆ ಬೀಡ ತಿಂತಾಯಿದ್ದೀವಿ ಇವಾಗ. ಗೈಸ್, ಇವಾಗ ಲಸ್ಸಿ ಕುಡಿಯೋಕ್ಕೆ ಬಂದಿದ್ದೀವಿ, ಮತ್ತು ಲಸ್ಸಿ ತಲೆ ನೋವ್ತಿದೆ. ಬಟ್ ನಾನು ಲಸ್ಸಿ ಬೇಡ ಅಂತ ಹೇಳಿದ್ದೀನಿ, ಅವ್ರು ತೊಗೊಂಡಿದ್ದಾರೆ. ಇವಾಗ ಏನಂದರೆ ಲೈಕ್ ಬಂದ್ವಿ, ಕಾಶಿಲೆಲ್ಲ ದರ್ಶನ ಆಯಿತು. ಫಸ್ಟ್ ಟೈಮ್ ಬಂದಿದ್ದು, ಎಲ್ಲ ಚೆನ್ನಾಗಿತ್ತು. ಅಯೋಧ್ಯ, ವಾರಣಾಸಿ, ಪ್ರಯಾಗ್ರಾಜ್, ಬುದ್ಧ ಗಯಾ ಎಲ್ಲ ತುಂಬ ಒಳ್ಳೆ ಪ್ಲೇಸಸ್ಸು. ಚೆನ್ನಾಗಿ ನಾಲೆಜ್ ಬಂತು. ಪ್ಲೇಸಸ್ ನೋಡಬೇಕು ಅಂತ ಇತ್ತು ಆಸೆ, ಕೊನೆಗೂ ಫುಲ್ಫಿಲ್ ಆಯಿತು. ಸೊ ಇವಾಗ ನೆಕ್ಸ್ಟು ಇಲ್ಲಿಂದ ಬೆಂಗಳೂರಿಗೆ ನಾಳೆ ಫ್ಲೈಟ್ ಇದೆ 8:35ಗೆ. 8:35 ಒಂದಿದೆ, 10:35 ಆ ಥರ ಇದೆ. ಸೊ ನಂದು 10:35 ಫ್ಲೈಟ್ ಇದೆ. ಸೊ ಹೋಗೋಣ, ಬೆಂಗಳೂರಲ್ಲಿ ಹೋಗ್ಬಿಟ್ಟು ಸಿಗೋಣ. ಇವತ್ತೇ ಇಲ್ಲಿನ ಲಾಸ್ಟ್ ವಿಡಿಯೋ ಆಗುತ್ತೆ UPಲಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಲೈಫು. ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಚೆನ್ನಾಗಾಗಲಿ ಅಂತ. ಬ್ಲಾಗೆಲ್ಲ ನಿಮ್ಮ ಸಪೋರ್ಟಿಂದ ಎಲ್ಲ ಬೆಳಿತೀವಿ. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳೋಕ್ಕೆ. ಸೊ ಗೈಸ್, ಎಲ್ಲ ಕುಡಿದ್ವಿ ಇವಾಗ ನೆಕ್ಸ್ಟು ರೂಮಿಗೆ ಹೊರಟಿದ್ದೀವಿ. ಸೊ ರೂಮ್ಗೆ ಹೋಗಿ ಪೀಸಾಗಿ ಹೋಗಿ ಮಲ್ಕೊತೀನಿ ಅಷ್ಟೇ. ಮಲ್ಕೊಂಡು ಬೆಳಗ್ಗೆ 10:35 ಫ್ಲೈಟು. ಪ್ಯಾಕಪ್ ಮಾಡಿಕೊಂಡು ಹೊರಟ್ಬಿಡೋದೆ ಬೆಂಗಳೂರಿಗೆ. ಇಲ್ಲಿನ ವೆದರ್ ಎಲ್ಲ ಸಾಕು. ಡಿಪ್ರೆಷನ್ ಬೆಂಗಳೂರು ವೆದರ್ಗೆ ಇವಾಗ ಮತ್ತೆ ಅಡ್ಜಸ್ಟ್ ಆಗಬೇಕು. ಯಾವ ಥರ ಇರುತ್ತೆ ಹೆಂಗೆ ಏನು ಅಂತ ನೋಡೋಣ. ಇಲ್ಲಿ ಫುಲ್ ಹಾಟ್ ಇದೆ, ಇಲ್ಲಿಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಇವಾಗ ಏನು ಅನಿಸ್ತಾ ಇಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಬೆಂಗಳೂರು ವೆದರ್ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ನೋಡೋಣ. ಸೊ ಇವಾಗ ಊಟ ಮಾಡೋಕೆ ಕರೆದಿದ್ದಾರೆ, ಇವಾಗ ಊಟ ಮಾಡಿಕೊಂಡು ಹೋಗ್ತೀವಿ. ಸೊ ಗೈಸ್, ಇವಾಗ ಈಚೆ ಎಲ್ಲ ಹೋಗಿ ಬಂದಿದ್ದಾಯಿತು. ಎಲ್ಲ ತಿಂದಿದ್ದು ಕುಡಿದಿದ್ದು, ಕಾಶಿದು, ಅಯೋಧ್ಯ ಎಲ್ಲ ಸುತ್ತಿದ್ದಾಯಿತು. ಒಳ್ಳೆ ದರ್ಶನ, ಆರಾಮಾಗಿ ಪೀಸಾಗಿ ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ. ನಾಳೆ 8:30 ಫ್ಲೈಟ್ ಇದೆ. ಸೊ ಇಲ್ಲಿ 7 o'clock ಬೆಳಗ್ಗೆ ಬಿಡ್ತಿದ್ದೀವಿ. ಎಲ್ಲ ಚೆನ್ನಾಗಿತ್ತು. ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್, ವಾರಣಾಸಿ ಎಲ್ಲ ನೋಡಿ ತುಂಬ ಚೆನ್ನಾಗೇ ಇತ್ತು ಎಲ್ಲ. ಬಟ್ ವೆದರ್ ಸ್ವಲ್ಪ ತುಂಬ ಬಿಸಿ ಇತ್ತು. ವಿಂಟರ್ ಸೀಸನಲ್ಲಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಓಕೆ. ಸೊ ಶ್ರೀ ಯತಿವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ಶ್ರೀ ಚೌಡೇಶ್ವರಿ ಯೋಗ ಕೇಂದ್ರ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಟ್ರಿಪ್ಪು ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಥ್ಯಾಂಕ್ಸ್ ಫಾರ್ ಬೋತ್ ದ ಟೀಮ್. ಚೆನ್ನಾಗಿತ್ತು ಟ್ರಿಪ್ಪು. ಸೊ ಐ ಥಿಂಕ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನಾರ್ಮಲ್ ಡೈಲಿ ವ್ಲಾಗ್ ಇನ್ ಬೆಂಗಳೂರು. ಬಾಯ್ ಗೈಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಬಾಯ್. खत्म. बाय बाय, टाटा, गुड बाय, गया.